ದುಡಿಯಲು ಶಕ್ತಿ ಇಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಸೂರಿಲ್ಲದೆ ಆಸ್ಪತ್ರೆ ಕ್ವಾರ್ಟರ್ಸ್ನಲ್ಲೇ ವೃದ್ಧೆ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಮಾನಸಿಕ ಅಸ್ವಸ್ಥ ಮಗನ ಜೊತೆ ವೃದ್ಧೆ ವಾಸವನ್ನ ಮಾಡಿದ್ದಾರೆ. ಒಂದ್ ಕಡೆ ತಮಗೆ ದುಡಿಯೋದಕ್ಕೆ ಶಕ್ತಿ ಇಲ್ಲ ಅನ್ನುವ ಪರಿಸ್ಥಿತಿ, ಮತ್ತೊಂದು ಕಡೆ ಹೊಟ್ಟೆಗೂ ಏನಿಲ್ಲ ಅನ್ನುವಂತಹ ಪರಿಸ್ಥಿತಿ. ಸೂರು ಇಲ್ಲ, ಆಸ್ಪತ್ರೆ ಕ್ವಾರ್ಟರ್ಸ್ನಲ್ಲೇ ವೃದ್ಧೆ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ತನ್ನ ಮಗ ಮಾನಸಿಕ ಅಸ್ವಸ್ಥ, ಆತನ ಜೊತೆಗೆ ವೃದ್ಧೆ ವಾಸ ಮಾಡ್ತಾ ಇರೋದು. ಬೀದರ್ನ ಭಾಲ್ಕಿಯ ಡೋಣಗಾಪುರದ ವೃದ್ಧೆ ಇವರು ಹಲವು ವರ್ಷಗಳಿಂದ ದೇಗುಲ ಸೇರಿದಂತೆ ಇತರೆಡೆ ವಾಸವನ್ನ ಮಾಡ್ತಿದ್ದಾರೆ. ಇದೀಗ ಆರೋಗ್ಯ ಕೇಂದ್ರದಲ್ಲಿ ಕ್ವಾರ್ಟರ್ಸ್ನಲ್ಲಿ ಇವರು ವಾಸವನ್ನ ಮಾಡ್ತಾ ಇದ್ದಾರೆ. ಅಜ್ಜಿಗೆ ಮನೆ ಇಲ್ಲ ಅಂತ ರೇಷನ್ ಕಾರ್ಡ್ ಇಲ್ಲ, ಸರ್ಕಾರದ ಯಾವ ಸೌಲಭ್ಯವೂ ಅಜ್ಜಿಗೆ ಸಿಗ್ತಾ ಇಲ್ಲ, ದುಡಿಯೋದಿಕ್ಕೆ ಆಗಲ್ಲ, ಅವರಿವರ ದಾನವೇ ಇವರಿಗೆ ಆಧಾರ ಆಗಿದೆ. ಏನೂ ಇಲ್ಲ, ಆದ್ರೂ ಕೂಡ ಮಗ ಅಸ್ವಸ್ಥ ಅಥವಾ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದಾನೆ. ಇಂತಹ ಸಂದರ್ಭದಲ್ಲಿ ಆತನನ್ನ ನೋಡ್ಕೊಳ್ಬೇಕಾದಂತಹ ಅವಶ್ಯಕತೆ, ಅನಿವಾರ್ಯತೆ, ಜೊತೆಗೆ ಜವಾಬ್ದಾರಿ ಈಗ ಆ ವೃದ್ಧೆಯದು. ರೇಷನ್ ಕಾರ್ಡನ್ನು ಮಾಡಿಸೋದಕ್ಕೆ ನಿತ್ಯ ಅಲೆದಾಟ ಮಾಡ್ತಿದ್ದಾರಂತೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೂ ಕೂಡ ಎಷ್ಟೇ ಮನವಿ ಮಾಡಿಕೊಂಡ್ರು ವೃದ್ಧೆಯ ಕೂಗು ಮಾತ್ರ ಅವರಿಗೆ ಕೇಳ್ತಾ ಇಲ್ಲ. ವೃದ್ಧಾಪ್ಯ ವೇತನ ಕೊಡಿಸಿ, ಸೂರು ಕೊಡಿಸಿ ಅಂತ ಹೇಳಿ ಅಜ್ಜಿ ಪ್ರತಿನಿತ್ಯ ಮನವಿಯನ್ನ ಮಾಡ್ಕೊಳ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಆಕೆಯ ಪರಿಸ್ಥಿತಿಯನ್ನು ನೋಡಿ ಅಟ್ಲೀಸ್ಟ್ ಯಾರಿಗೆ ಸೌಲಭ್ಯಗಳು ಬೇಕು, ತಲುಪಬೇಕು, ಯಾರು ನಿಜವಾದ ಫಲಾನುಭವಿಗಳು ಅವರಿಗೆ ಇಂತಹ ಒಂದು ವ್ಯವಸ್ಥೆಯನ್ನ ಕೊಡಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ಇಂತಹ ಯೋಜನೆಗಳು ಇದ್ರೂ ಕೂಡ ಅದರ ಪ್ರಯೋಜನ ಆಗಿದೆ ಯಾರಿಗೆ ಸಿಗಬೇಕು, ಯಾರಿಗೆ ಸಿಗಬಾರ್ದು, ಸಿಗುವಂತಹ ಅವಶ್ಯಕತೆ ಇದ್ದಂಥವರಿಗೆ ಸಿಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಕೂಡ ಇದೆ. ರೇಷನ್ ಕಾರ್ಡ್ ಆಗಿಲ್ಲ, ಯಾಕೆ ನಂಗೆ ರೇಷನ್ ಕಾರ್ಡ್ ಆಗಿಲ್ಲ. ಎಷ್ಟು ಹೋಗಿ ಬಂದೆ 2-3 ಪೈಕಿ ಆಗಿಲ್ಲ. ಅದು ಆಧಾರ್ ಕಾರ್ಡ್ ಬೇಕಾದ್ರೆ ಆಗ್ಯದ ಒಟ್ಟು, ರೇಷನ್ ಕಾರ್ಡ್ ಆಗಲೇ ಹೊಂಟದಕ್ಕೆ. ಅಕ್ಕಿ ಓದಿ ಯಾರು ಕೊಡ್ತಾವ್ರಿ, ಕೊಡ್ಲತ್ತಾರ ಅದೇ ಮಾಡ್ಕೊಂಡು ಹೋಗ್ತದೆ. ಯಾರು ಸರ್ಕಾರ ನಂಗೆ ಏನು ನೋವು ಪೈಸಾ ಇಲ್ಲ ನೋಡ್ರಿ, ಬೇಡ ಉಳತದ ನೋಡ್ರಿ. ಇಲ್ಲ ಎಲ್ಲರ ಮಾಡ್ಕೊಂಡು ಹೋಗ ಭಿಕ್ಷೆ ಬೇಡ್ಕೊಂಡು ಉಳತಿದ, ಅಕ್ಕಿಲಿ ಕಾಟ್ರದ ಉಳ್ದಿದ. ನಾನು ನೋವು ಪೈಸಾ ಇಲ್ಲ, ನಾ ಸರ್ಕಾರದ್ದು ಏನೂ ಇಲ್ಲ. ಹಾಂ, ಸರ್ಕಾರದ್ದು ಏನೂ ಇಲ್ಲ. ಯಾಗ 1 ತುಕಿ ಉಣ್ತೇವೆ, ಯಾಗ 2 ತುಕಿ ಉಣ್ತೇವೆ, ಯಾಗ ಉಪಾಸ ಭೀ ಇರ್ತೇವೆ. ಯಾರು ಕೇಳೋರು ಕಷ್ಟ ಸುಖದಾಗ ಇರ್ಬೇಕಂದ್ರೆ ನಂಗೆ ಹಣೆ ಬಾರ್ದಾಗ ಕೈಗೆ ಹಿಂಗೆ ಆಗ್ಲತ್ತದ, ಏನು ಮಾಡ್ಲಿಕ್ಕೆ. ಈಗ ನಂಗೆ ಮನೆ ಬೇಕು, ರೇಷನ್ ಕಾರ್ಡ್ ಬೇಕು, ಏನಾದ್ರು ವಯಸ್ಸು ರೊಕ್ಕ ಕೊಟ್ಟರು ಅಂದ್ರೆ ಅದು ಬೇಕು ನಂಗೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದುರ್ಗಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಈಗಾಗಲೇ ಯಾರು ಫಲಾನುಭವಿಗಳು, ನಿಜವಾದ ಫಲಾನುಭವಿಗಳು ಯಾರು, ಅವರಿಗೆ ಅಗತ್ಯವಾದಂತಹ ಸೌಲಭ್ಯಗಳು ಸಿಗಬೇಕು, ನೂರಾರು ಯೋಜನೆಗಳನ್ನು ಮಾಡ್ತಾ ಇರೋದೇ ಇದಕ್ಕೆ. ಆದರೆ ನಿಜವಾದ ಫಲಾನುಭವಿಗಳಿಗೆ ಅದು ಸಿಗ್ತಾ ಇಲ್ಲ ಅನ್ನೋದು ಯಾಕೆ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ? ಎಷ್ಟು ವರ್ಷದಿಂದ ಇವರು ಅಲ್ಲಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ? ಯಾವ ರೀತಿಯಾಗಿದೆ ಇವರ ಬದುಕು ದುರ್ಗಪ್ಪ? ಲಲಿತಾ, ನಿಜಕ್ಕೂ ಈ ಒಂದು ಏನು ಬಾಲ್ಕಿ ತಾಲೂಕಿನ ಡೋಣಗಾಪುರ ಗ್ರಾಮದ ಈ ಮಹಾನಂದಬಾಯಿ ಅನ್ನುವಂತ ಅಜ್ಜಿ ಗೋಳ್ಪಿದೆ, ನಿಜಕ್ಕೂ ಕಣ್ಣೀರು ಬರುತ್ತೆ ಅಂತಾನೆ ಹೇಳ್ಬೋದು. ಸರ್ಕಾರ ಈಗಾಗಲೇ ಏನು ಬಡವರಿಗೆ ಅನುಕೂಲ ಆಗ್ಲಿ ಅಂತ ಅಂದು ಸಾಕಷ್ಟು ಜನಪರ ಯೋಜನೆಗಳನ್ನ ಫಲಾನುಭವಿಗಳಿಗೆ ಇಟ್ಟು ಓಕೆ, ಅವ್ರನ್ನ ಮತ್ತೆ ಸಂಪರ್ಕಿಸೋಣ. ಈಗಾಗಲೇ ಈ ಒಂದು ಅಜ್ಜಿಯ ಕಥೆಯನ್ನು ಕೇಳಿದ್ರೆ ಯಾರಿಗಾದ್ರೂ ಕಣ್ಣೀರು ಬಂದೇ ಬರುತ್ತೆ. ಕಾರಣ ಎಷ್ಟೋ ವರ್ಷಗಳಿಂದ ಒಂದ್ ಕಡೆ ಸೂರಿಲ್ಲ, ಒಂದೊಂದ್ ಕಡೆ ಹೊಟ್ಟೆಗೂ ಕೂಡ ಏನೂ ಇಲ್ಲದಂತಹ ಪರಿಸ್ಥಿತಿ, ಮನೆ ಇಲ್ಲ, ವೃದ್ಧಾಪ್ಯ ವೇತನ ನೀಡೋದಕ್ಕೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಕಾರಣ ರೇಷನ್ ಕಾರ್ಡೇ ಇಲ್ಲ, ನಿಮಗೆ ಯಾವ ರೀತಿಯ ಸೌಲಭ್ಯವನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಗ್ರಾಮ ಪಂಚಾಯತ್ ಅಧಿಕಾರಿ ಹೇಳ್ತಿದಾರಂತೆ. ಯಾರಿಗೆ ನಿಜವಾದಂತಹ ಫಲಾನುಭವಿಗಳು ಯಾರಿದ್ದಾರೆ, ಯಾರಿಗೆ ನಿಜವಾಗ್ಲೂ ಈ ಒಂದು ಸೌಲಭ್ಯಗಳು ತಲುಪಬೇಕಾಗಿತ್ತು, ಅವರಿಗೆ ತಲುಪ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಇರೋದಕ್ಕೆ ಮನೆ ಇಲ್ಲ. ಇದೀಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೇ ಇವರು ವಾಸವನ್ನ ಮಾಡ್ತಾ ಇದ್ದಾರೆ. ಅಗತ್ಯ ಸೌಲಭ್ಯ ಕೊಡಿ ಅಂತ ಹೇಳಿ ಅಜ್ಜಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇದು 1-2 ವರ್ಷದ ಹಿಂದೆಯಿಂದ ಅಲ್ಲ, ಹಲವು ವರ್ಷಗಳಿಂದಲೂ ಕೂಡ ಈಕೆಯ ಬಾಳಲ್ಲಿ ಇಂತಹದ್ದೇ ಪರಿಸ್ಥಿತಿ. ಎಲ್ಲೆಲ್ಲೋ ದೇವಾಲಯಗಳಲ್ಲೂ ಅಥವಾ ಯಾವುದೋ ಒಂದು ಪ್ಲೇಸ್ ಅಲ್ಲಿ ಅಲ್ಲಿ ಬದುಕನ್ನ ಸಾಗಿಸ್ತಾ ಇದೀಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈಕೆ ಅಲ್ಲಿ ವಾಸವನ್ನ ಮಾಡ್ತಾ ಅಲ್ಲಿ ತನ್ನ ಮಗನನ್ನ ಕೂಡ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಈ ಅಜ್ಜಿಗಿದೆ. ಇದು ಬೀದರ್ನ ಡೋಣಗಾಪುರದಲ್ಲಿ ನಡೆದಿರುವಂತಹ ಘಟನೆ. ಈಗಾಗಲೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಮಹಿಳೆಯರು ಸಬಲರಾಗಬೇಕು,
ಸಶಕ್ತರಾಗಬೇಕು ಅನ್ನುವಂತಹ ನಾವೆಲ್ಲರೂ ಹೇಳ್ತೀವಿ. ಆದರೆ ಇಂತಹ ಮಹಿಳೆಯರಿಗೆ ಯಾವೆಲ್ಲ ಸೌಲಭ್ಯಗಳು ಬೇಕು, ಯಾವ ರೀತಿಯಾಗಿ ಆಕೆ ತನ್ನ ಜೀವನವನ್ನು ಸಾಗಿಸೋದಕ್ಕೆ ಅವಶ್ಯಕವಾದಂತಹ ಸೌಲಭ್ಯಗಳನ್ನು ನೀಡಬೇಕು, ಅದು ಯಾವುದು ಕೂಡ ಸಿಗ್ತಾ ಇಲ್ಲ. ಈಕೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ತನಗೆ ಒಂದಾದರೂ ಅಟ್ಲೀಸ್ಟ್ ಸೌಲಭ್ಯಗಳನ್ನು ಮಾಡಿಕೊಡಿ, ಮನೆಯಾದರೂ ಮಾಡಿಕೊಡಿ, ವೃದ್ಧಾಪ್ಯ ವೇತನವಾದರೂ ಕೊಡಿ ಅಂತ ಕೇಳಿದ್ರೆ ಯಾವುದೇ ರೀತಿಯಾದಂತಹ ಐಡೆಂಟಿ ಕಾರ್ಡೇ ನಿಮ್ಮ ಹತ್ರ ಇಲ್ಲ ಅನ್ನುವಂತಹ ಉತ್ತರ ಆ ಅಜ್ಜಿಗೆ ಸಿಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದೀಗ ಅಜ್ಜಿ ಅಲ್ಲಲ್ಲಿ ದೇವಸ್ಥಾನಗಳು ಅಥವಾ ಯಾವುದಾದ್ರೂ ಒಂದು ಪ್ರದೇಶನೋ ಅಥವಾ ಇದೀಗ ಅವರು ವಾಸಿಸ್ತಾ ಇರೋದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೂರು ಇಲ್ಲದೆ ಪರದಾಟವನ್ನ ಮಾಡ್ತಾ ಇದ್ದಾರೆ. ಹೊಟ್ಟೆಗೂ ಇಲ್ಲ, ಕೆಲಸವನ್ನ ಮಾಡಬೇಕು, ಇನ್ನೊಂದು ಕಡೆ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಮಗನ ಪರಿಸ್ಥಿತಿ, ಆತನನ್ನ ಯಾವ ರೀತಿಯಾಗಿ ನೋಡ್ಕೊಳ್ಳೋದು ಅನ್ನುವಂತಹ ಪರಿಸ್ಥಿತಿ, ಎಲ್ಲೂ ಹೋಗೋದಕ್ಕೆ ಆಗದ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಅಟ್ಲೀಸ್ಟ್ ನನಗೆ ಒಂದಷ್ಟು ಸೌಲಭ್ಯಗಳನ್ನು ಕೊಡಿ ಅಂತ ಈ ಅಜ್ಜಿ ಕೇಳಿದ್ರು ಕೂಡ ಈ ಅಜ್ಜಿಯ ಮಾತನ್ನ ಕೇಳಿಸ್ಕೊಳ್ಳುವವರೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಮಾಡಿಸ್ಕೊಡ್ರಪ್ಪ ನನಗೆ ಅಂತ ಹೇಳಿ ಪ್ರತಿನಿತ್ಯ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಇವರು ಕೇಳ್ತಾನೆ ಇದ್ದಾರೆ. ಈ ಗ್ರಾಮ ಪಂಚಾಯತ್ ಅಧಿಕಾರಿಗಳಾದ್ರೂ ಅಟ್ಲೀಸ್ಟ್ ಇವರ ಪರಿಸ್ಥಿತಿಯನ್ನು ನೋಡೇ ಆದರೂ ಅಟ್ಲೀಸ್ಟ್ ನಾವು ಅವರಿಗೆ ಒಂಚೂರು ಸೌಲಭ್ಯ ಮಾಡಿಕೊಡೋಣ, ಆ ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಡೋಣ ಅನ್ನುವಂತಹ ಒಂದು ಮನಸ್ಥಿತಿನೂ ಬರ್ತಾ ಇಲ್ವಲ್ಲ ಅನ್ನೋದೇ ಬೇಜಾರಿನ ಸಂಗತಿ. ಕನಿಕರವೇ ಇಲ್ವಾ ಇವರಿಗೆ? ಈಕೆಯ ಪರಿಸ್ಥಿತಿ ನೋಡಿ ಆದರೂ ಅಟ್ಲೀಸ್ಟ್ ಆಕೆಗೆ ಬೇಕಾದ ಸೌಲಭ್ಯವನ್ನು ಮಾಡಿಸ್ಕೊಡೋದಕ್ಕೆ ಏನು ಸಮಸ್ಯೆ ಇವರಿಗೆ? ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಪ್ರತಿನಿತ್ಯ ಕೇಳ್ತಾ ಇದ್ದಾರೆ ವೃದ್ಧಾಪ್ಯ ವೇತನ ಕೊಡಿಸಿ, ಸೂರು ಕೊಡಿಸಿ ಅಂತ ಕೇಳಿದ್ರು ಕೂಡ ಅಜ್ಜಿಯ ಮನವಿಗೆ ಇಲ್ಲಿವರೆಗೂ ಒಬ್ಬರು ಸ್ಪಂದಿಸಿಲ್ಲ. ರೇಷನ್ ಕಾರ್ಡ್ ಆಗಿಲ್ಲ, ನಂಗೆ ರೇಷನ್ ಕಾರ್ಡ್ ಆಗಿಲ್ಲ. ಎಷ್ಟು ಹೋಗಿ ಬಂದೆ 2-3 ಪೈಕಿ ಆಗಿಲ್ಲ. ಅದು ಆಧಾರ್ ಕಾರ್ಡ್ ಬೇಕಾದ್ರೆ ಆಗ್ಯದ ಒಟ್ಟು, ರೇಷನ್ ಕಾರ್ಡ್ ಆಗಲೇ ಹೊಂಟದಕ್ಕೆ ಅಕ್ಕಿ ಓದಿ ಯಾರು ಕೊಡ್ತಾವ್ರಿ, ಕೊಡ್ಲತ್ತರ ಅದೇ ಮಾಡ್ಕೊಂಡು ಹೋಗ್ತದೆ. ಯಾರು ಸರ್ಕಾರ ನಂಗೆ ಏನು ನೋವು ಪೈಸಾ ಇಲ್ಲ ನೋಡ್ರಿ, ಪಕ್ಷ ಬೇಡ ಉಳತದ ನೋಡ್ರಿ. ಇಲ್ಲ ಎಲ್ಲರ ಮಾಡ್ಕೊಂಡು ಹೋಗ ಭಿಕ್ಷೆ ಬೇಡ್ಕೊಂಡು ಉಳತಿದ, ಕಿಲಿ ಕಾಟ್ರದ ಉಳ್ದಿದ. ನಾನು ನೋವು ಪೈಸಾ ಇಲ್ಲರಿ, ನಾ ಸರ್ಕಾರದ್ದು ಏನೂ ಇಲ್ಲ. ಹಾಂ, ಸರ್ಕಾರದ್ದು ಏನೂ ಇಲ್ಲ. ಯಾಗ ಒಂದು ತುಕಿ ಉಣ್ತೇವೆ, ಯಾಗ 2 ತುಕಿ ಉಣ್ತೇವೆ, ಯಾಗ ಉಪಾಸ ಭೀ ಇರ್ತೇವೆ. ಯಾರು ಕೇಳೋರು ಕಷ್ಟ ಸುಖದಾಗ ಇರ್ಬೇಕಂದ್ರೆ ನಂಗೆ ಹಣೆ ಬಾರ್ದಾಗ ಕೈಗೆ ಹಿಂಗೆ ಆಗ್ಲತ್ತದ, ಏನು ಮಾಡ್ಲಿಕ್ಕೆ. ಈಗ ನಂಗೆ ಮನೆ ಬೇಕು, ರೇಷನ್ ಕಾರ್ಡ್ ಬೇಕು, ಏನಾದ್ರು ವಯಸ್ಸು ರೊಕ್ಕ ಕೊಟ್ಟರು ಅಂದ್ರೆ ಅದು ಬೇಕು ನಂಗೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಗ್ರಾಮಸ್ಥರಾಗಿರುವಂತಹ ಮಂಜುನಾಥ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ಹೇಳಿ ಮಂಜುನಾಥ್ ಅವರೇ, ನಿಮ್ಮ ಊರಲ್ಲಿರುವಂತಹ ಅಜ್ಜಿ ಅಂದ್ರೆ ಭಾಲ್ಕಿಯ ಗೊಣಗಾಪುರದ ಅಜ್ಜಿಗೆ ಯಾವುದೇ ರೀತಿಯ ವ್ಯವಸ್ಥೆ ಇಲ್ಲ. ಅಷ್ಟೂ ವರ್ಷಗಳಿಂದಲೂ ಕೂಡ ಅಲ್ಲಲ್ಲ ವಾಸಿಸ್ತಾ ಇದ್ದಾರೆ. ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವಾಸಿಸ್ತಾ ಇದ್ದಾರೆ. ಯಾಕೆ ಏನ್ ಸಮಸ್ಯೆ? ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು? ಸುಮಾರು 77 ವರ್ಷಗಳಿಂದ ನಮ್ಮ ಡೊಣಗಾಪುರ ಗ್ರಾಮದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಡೊಣಗಾಪುರ ಗ್ರಾಮದ ನಿವಾಸಿಯಾಗಿದ್ದಾರೆ. ಆದ್ರೂ ಕೂಡ ಯಾರು ಅವ್ರ ಕಡೆ ಕೇರ್ ಮಾಡದೇನೆ, ಆ ಸರ್ಕಾರದ ಯಾವುದೇ ಸಹಕಾರವನ್ನು ಕೊಡದೇನೆ, ಸೌಲಭ್ಯಗಳನ್ನು ಒದಗಿಸದೇನೆ ಅವರನ್ನ ಒಂದು ರೀತಿನಲ್ಲಿ ಒಂದು ಬಾವಿಗೆ ದೂಡಿದ ಹಾಗೇನೆ ತಳಿದ ಹಾಗೇನೆ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅತ್ಯಂತ ನೋವಿನ ಸಂಗತಿಯಾಗಿದೆ ನಮ್ಗೆ. ಅದು ಇಷ್ಟು ದಿನಗಳ ಕಾಲ ಎಲ್ಲ ಚೆನ್ನಾಗಿರುವಂತವ್ರು, ಕೆಲಸ ಮಾಡ್ತಾ ಇರುವಂತವ್ರು ಎಲ್ಲರೂ ಕೂಡ ಸರ್ಕಾರದ ಸದುಪಯೋಗನ ಪಡ್ಕೊಂಡು ಇರುವಂತ ಯೋಜನೆಗಳನ್ನ ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಅವರು ನಿಜಕ್ಕೂ ಕೂಡ ಸರಿಸುಮಾರು 77 ವರ್ಷಗಳಾದ್ರೂ ಕೂಡ ಅವರಿಗೆ ಯಾವುದೇ ರೀತಿಯಾದಂತ ಸೌಕರ್ಯ ಇವತ್ತು ನಮ್ಮ ಒಂದು ಗ್ರಾಮದ ನಿವಾಸಿಗಿರುವಂತ ಒಂದು ವೃದ್ಧತೆ ವಯಸ್ಕರಿಗೆ ಸಿಕ್ಕಿಲ್ಲ. ಯಾಕಂತಂದ್ರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಇದ್ರಲ್ಲಿ ಬಹಳಷ್ಟು ಎದ್ದು ಕಾಣ್ತಾ ಇದೆ. ಅವರ ಒಂದು ಕರ್ತವ್ಯ, ಜವಾಬ್ದಾರಿ ಅವ್ರೆಲ್ಲೋ ಒಂದ್ ಕಡೆ ಮರೆತು ತಾವು ಸಂಬಳವನ್ನು ನಮಗ್ ಬರ್ತಾ ಇದೆ, ನಾವ್ ಯಾರ ಬಗ್ಗೆ ಯಾಕೆ ಕಾಳಜಿ ಮಾಡ್ಬೇಕು ಅನ್ನುವಂಥದ್ದು ಕೂಡ ದರ್ಪ ಇಲ್ಲಿ ಮೇಲ್ನೋಟಕ್ಕೆ ಬಹಳಷ್ಟು ಕಾಣ್ತಾ ಇದೆ ಮೇಡಮ್. ಹೀಗಾಗಿನೇ ಅವರು ಗುರುತಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನಿಸ್ತಾ ಇದೆ. ಅವ್ರು ಒಂದ್ ವೇಳೆ ಅಧಿಕಾರಿಗಳು ಸರಿಯಾಗಿ ತಮ್ಮ ಕರ್ತವ್ಯ ಜವಾಬ್ದಾರಿ ನಿರ್ವಹಿಸಿದ್ರೆ ಎಲ್ಲೇ ಮೂಲೆಯಲ್ಲೂ ಕೂಡ ಇದ್ರು ಕೂಡ ಅವ್ರಿಗೆ ಸರ್ಕಾರದ ಯೋಜನೆ ಅವ್ರ ಮನೆ ಬಾಗಿಲಿಗೆ ತಲುಪ್ತಾ ಇತ್ತು ಅಂತ ಅನ್ನುವಂಥದ್ದು. ನಿಜ, ಈಗ ಮನೆನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ. ನೋಡೋಣ, ಈಗಲೇ ಆದ್ರೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಈ ರೀತಿಯಾದಂತಹ ಒಂದು ಅಜ್ಜಿಗೆ ಅಟ್ಲೀಸ್ಟ್ ಸೌಲಭ್ಯವನ್ನ ಮಾಡ್ಕೊಡ್ತಾರಾ ಅನ್ನೋದು. ಥ್ಯಾಂಕ್ ಯು ಮಂಜುನಾಥ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.